ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳ, ಕಿಷ್ಕಿಂಧೆ ಅಂತಲೂ ಕೂಡ ಇದನ್ನು ಕರೀತಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಇರುವಂತಹ ಅಂಜನಾದ್ರಿ ಬೆಟ್ಟ, ಆನೆಗೊಂದಿ ಎನ್ನುವ ಮತ್ತೊಂದು ಐತಿಹಾಸಿಕ ಸ್ಥಳದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸ್ಥಳ ಈ ಅಂಜನಾದ್ರಿ ಬೆಟ್ಟ. ಹನುಮಮಾಲೆಯ ಸಂದರ್ಭದಲ್ಲಿಯೂ ಸೇರಿದಂತೆ ಹನುಮ ಜಯಂತಿ, ಇತರೆ ಉತ್ಸವಗಳ ಸಂದರ್ಭದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಹನುಮನ ದರ್ಶನವನ್ನು ಪಡೀತಾರೆ. ಅಂಜನಾದ್ರಿ ಬೆಟ್ಟವನ್ನು ಏರೋದಕ್ಕೆ ಒಟ್ಟು 575 ಮೆಟ್ಟಿಲುಗಳು ಇರುವಂಥದ್ದು. ಈ ಮೆಟ್ಟಿಲುಗಳನ್ನು ಹತ್ತಿ ಬೆಟ್ಟದ ತುದಿಯಲ್ಲಿ ನೆಲೆಸಿರುವಂತಹ ಅಂಜನಾಸುತ ಹನುಮಂತನನ್ನು ದರ್ಶನ ಪಡೆದು ಪುನೀತರಾಗುವ ಭಕ್ತರ ಸಂಖ್ಯೆ ಅಪಾರ. ಅಂಜನಾದ್ರಿಗೆ ಹೋಗೋದಕ್ಕೆ ಹಲವು ಮಾರ್ಗಗಳಿದ್ದಾವೆ. ರೈಲು ಮಾರ್ಗವಾಗಿ ನೀವು ಹೋಗ ಬಯಸಿದರೆ ಹೊಸಪೇಟೆ ಹತ್ತಿರದ ರೈಲ್ವೆ ನಿಲ್ದಾಣ ಹೊಸಪೇಟೆಗೆ ತೆರಳಿ ಅಲ್ಲಿಂದ ನೀವು ಬಸ್ ಮುಖಾಂತರ ಹೋಗೋದಕ್ಕೆ ಅವಕಾಶ ಇದೆ. ಮತ್ತೊಂದು ಐತಿಹಾಸಿಕ ಕ್ಷೇತ್ರವನ್ನು ಹಾದು ಮುಂದಕ್ಕೆ ನೀವು ಅಂಜನಾದ್ರಿ ಬೆಟ್ಟವನ್ನು ತಲುಪಬಹುದು. ಅದು ಹುಲಿಗಿ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಬಳಿ ಬರುವಂತಹ ಹುಲಿಗೆಮ್ಮ ದೇವಿಯ ಕ್ಷೇತ್ರವನ್ನು ಹಾದು ನೀವು ಅಂಜನಾದ್ರಿಗೆ ತಲುಪಬಹುದು. ಹಾಗೆ ಕೊಪ್ಪಳದ ಮೂಲಕ ಬಂದರೂ ನೀವು ಗಂಗಾವತಿಗೆ ಬಂದು ಗಂಗಾವತಿಯಿಂದ ಬರುವುದಕ್ಕೆ ಅವಕಾಶವಿದೆ. ಸಾರಿಗೆ ವ್ಯವಸ್ಥೆ, ಸಾರಿಗೆ ಇಲಾಖೆಯ ಸಾರಿಗೆ ಬಸ್ಗಳ ವ್ಯವಸ್ಥೆ ಸಾಕಷ್ಟು ಅನುಕೂಲಕರವಾಗಿ ಇರುವಂಥದ್ದು ಈ ಸ್ಥಳಕ್ಕೆ ಹೋಗೋದಕ್ಕೆ. ಹಂಪಿಗೆ ಹೋಗುವವರು ಸಾಮಾನ್ಯವಾಗಿ ಅಂಜನಾದ್ರಿಗೂ ಕೂಡ ಹೋಗುತ್ತಾರೆ. ಮತ್ತೊಂದು ಮಾರ್ಗವೂ ಇದೆ. ಆ ಮಾರ್ಗದಲ್ಲಿ ಬಸ್ ವ್ಯವಸ್ಥೆ ಇರೋದು ಕಡಿಮೆ. ಆದರೆ ವೈಯಕ್ತಿಕ ವಾಹನಗಳಲ್ಲಿ ಹೋದಾಗ ನೀವು ಹಂಪಿಗೆ ಹೋದರೆ ಹಂಪಿಯಿಂದ ಬುಕ್ಕಸಾಗರ ಅನ್ನುವ ಮತ್ತೊಂದು ಊರು ಸಿಗುತ್ತೆ. ಅಲ್ಲಿಂದ ನೀವು ಅಂಜನಾದ್ರಿಗೆ ನಿಮ್ಮ ವೈಯಕ್ತಿಕ ವಾಹನಗಳಲ್ಲಿ ಬರೋದಕ್ಕೆ ಅವಕಾಶವಿದೆ. ತುಂಗಭದ್ರಾ ನದಿಯನ್ನು ಸೇತುವೆಯ ಮೇಲಿನಿಂದ ಹಾದು ನೀವು ಅಂಜನಾದ್ರಿಗೆ ಬರಬಹುದು. ಹಾಗೆ ಮಳೆಗಾಲದ ಸಂದರ್ಭದಲ್ಲಿ ಹೊರತುಪಡಿಸಿ ಸಾಮಾನ್ಯವಾಗಿ ಹಂಪಿಯಿಂದಲೂ ತುಂಗಭದ್ರಾ ನದಿ ದಾಟೋದಕ್ಕೆ ದೋಣಿಯ ವ್ಯವಸ್ಥೆಗಳು ಇದೆ. ದೋಣಿಯನ್ನು ದಾಟಿ ಕೂಡ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬರೋದಕ್ಕೆ ಅವಕಾಶವಿದೆ. ಅಂಜನಾದ್ರಿಯ ಬೆಟ್ಟದ ಸುತ್ತಮುತ್ತ ಇನ್ನೂ ಹಲವು ಕ್ಷೇತ್ರಗಳಿದ್ದಾವೆ. ಅವುಗಳನ್ನು ಕೂಡ ನೀವು ವೀಕ್ಷಿಸಿ ಬರಬಹುದು. ಅದರಲ್ಲೊಂದು ಪಂಪಾ ಸರೋವರ, ಮತ್ತೊಂದು ದುರ್ಗಾದೇವಿಯ ಬೆಟ್ಟ, ಇನ್ನು ಮತ್ತೊಂದು ಐತಿಹಾಸಿಕ ಕ್ಷೇತ್ರವಾಗಿರುವಂತಹ ಆನೆಗೊಂದಿ. ಆನೆಗೊಂದಿಯಲ್ಲಿ ಶ್ರೀರಂಗನಾಥನ ದೇವಸ್ಥಾನ ಇದೆ. ಹಾಗೆ ಗಗನ್ ಮಹಲ್ ಎನ್ನುವ ಪ್ಯಾಲೇಸ್ ಕೂಡ ಇದೆ. ಇತ್ತೀಚೆಗಷ್ಟೇ ಆ ಗಗನ್ ಮಹಲ್ ಪ್ಯಾಲೇಸನ್ನು ಕೂಡ ರೆನೋವೇಷನ್ ಮಾಡಲಾಗಿದೆ. ಹಾಗೆ ಚಿಂತಾಮಣಿ ಮಠ, ಅದು ಕೂಡ ಆನೆಗೊಂದಿಯಲ್ಲಿ ಇರುವಂತಹದ್ದು. ಚಿಂತಾಮಣಿ ಮಠಕ್ಕೆ ನೀವು ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ವಾಲಿ ಸುಗ್ರೀವರ ಯುದ್ಧದ ಸಂದರ್ಭದಲ್ಲಿ ರಾಮ ಬಾಣ ಪ್ರಯೋಗ ಮಾಡುವ ಸ್ಥಳ ಕೂಡ ಅದೇ ಚಿಂತಾಮಣಿ ಮಠದಲ್ಲಿ ಇರುವಂಥದ್ದು. ಪುರಾಣ ಪ್ರಸಿದ್ಧ ದೇವಸ್ಥಾನ. ರುದ್ರದೇವರು ಹಾಗೆ ನರಸಿಂಹದೇವರು, ಈಶ್ವರ ಮತ್ತು ಲಕ್ಷ್ಮೀ ನರಸಿಂಹರ ದೇವಸ್ಥಾನಗಳು ಈ ಚಿಂತಾಮಣಿ ಮಠದಲ್ಲಿ ಇರುವಂಥದ್ದು. ಅಂಜನಾದ್ರಿ ಬೆಟ್ಟವನ್ನು ಹತ್ತಿ ಹನುಮಂತನ ದರ್ಶನವನ್ನು ಪಡೆದ ಬಳಿಕ ನೀವು ಹೊರಗೆ ಬಂದರೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕಣ್ತುಂಬಿಕೊಳ್ಳಬಹುದು. ಬರ್ಡ್ ಐ ವ್ಯೂ ಅದ್ಭುತವಾಗಿ ಇರುತ್ತೆ. ಬೆಟ್ಟದ ಮೇಲಿನಿಂದ ತುಂಗಭದ್ರಾ ನದಿ ಹರಿಯುವುದನ್ನು, ಹಾಗೆ ಸುತ್ತಮುತ್ತಲ ಹಚ್ಚ ಹಸಿರು ಪ್ರದೇಶವನ್ನು ಮತ್ತು ನದಿಯ ಮತ್ತೊಂದು ಬದಿಯಲ್ಲಿ ಇರುವಂತಹ ಹಂಪಿಯ ಕೆಲವು ಸ್ಥಳಗಳನ್ನು ಕೂಡ ನೀವು ಬೆಟ್ಟದ ಮೇಲಿನಿಂದ ಬೆಟ್ಟದ ತುದಿಯಲ್ಲಿ ನಿಂತು ನೋಡಬಹುದು. ಜೊತೆಗೆ ಸನ್ಸೆಟ್ ಪಾಯಿಂಟ್ ಕೂಡ